ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ರುಚಿಯಲ್ಲಿ ಮಾಡೋದು ಹೇಗೆ ಅಂತ ಹೇಳಿ ತುಂಬ ಸುಲಭದಲ್ಲಿ ಮಾಡ್ಬೋದು. ಹೇಗೆ ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡುವ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ಒಂದು 2-3 ಪೀಸ್ ಚಕ್ಕೆ ಮತ್ತು ಒಂದು ಸ್ಟಾರ್ ಹೂ ಮತ್ತೊಂದು 15ರಷ್ಟು ಲವಂಗ, ಒಂದು ಸ್ವಲ್ಪ ಏಲಕ್ಕಿ, ಒಂದು 7-8 ಏಲಕ್ಕಿ ಎಲ್ಲ ತಗೊಂಡಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು, ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತೇನೆ. ಪುಡಿ ಮಾಡಿಕೊಂಡು ಇಡ್ತೇನೆ ನಾನು. ಈ ಥರ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಗರಂ ಮಸಾಲ. ಈಗ ಇದರಲ್ಲಿ ಬಿರಿಯಾನಿ ಮಾಡುವ ಇದರಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡಿದರೆ ಒಳ್ಳೆಯದು. ಎಣ್ಣೆ ಹಾಕಿ, ಎಣ್ಣೆ ಇಲ್ಲದ್ರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. 2 ನೀರುಳ್ಳಿ, ಸ್ವಲ್ಪ ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ. ಸಣ್ಣದಾದರೆ 3 ನೀರುಳ್ಳಿ ತಗೊಳ್ಬೋದು. ಉದ್ದಕ್ಕೆ ಸ್ಲೈಸ್ ಮಾಡಿ, ಬಿರಿಯಾನಿಗೆಲ್ಲ ಕಟ್ ಮಾಡ್ತೀರಲ್ಲ ಅದೇ ಥರ ಉದ್ದಕ್ಕೆ ಕಟ್ ಮಾಡಿ ಈ ಥರ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ನೀರುಳ್ಳಿ ಉಂಟಲ್ಲ, ಚೆನ್ನಾಗಿ ಫ್ರೈ ಆದ್ರೇ ಬಿರಿಯಾನಿದು ಫ್ಲೇವರ್ ಬರೋದು, ಚೆನ್ನಾಗಿ ಬರ್ತದೆ. ಚೆನ್ನಾಗಿ ನೀರುಳ್ಳಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಶುಂಠಿ ಪೇಸ್ಟ್, 1 ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿರೋದು. ನಿಮಗೆ ಎಣ್ಣೆ ಬದಲಿಗೆ ತುಪ್ಪದಲ್ಲೇ ಮಾಡ್ಬೋದು. ತುಪ್ಪ ಇಷ್ಟಪಡುವವರು ತುಪ್ಪದಲ್ಲೇ ಮಾಡ್ಬೋದು. 3 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಕಾಯಿ ಮೆಣಸು, 3 ಟೊಮೆಟೊ ತಗೊಂಡಿದ್ದೇನೆ. ಉದ್ದಕ್ಕೆ ಕಟ್ ಮಾಡಿಕೊಂಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡುವ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನಾನು 2ರಿಂದ 2.5 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು. ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಮತ್ತು ಇದು ನಾನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ, ಅದೇ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 3 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಎಲ್ಲ ಹಾಕ್ಕೊಳ್ಳಿಲ್ಲ ನಾನು. 3 ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೇನೆ. ಈಗ ತರಕಾರಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ನಾನು ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ತರಕಾರಿ ಎಲ್ಲ ವೆಜ್ ಬಿರಿಯಾನಿಗೆ ಉಂಟಲ್ಲ, ತರಕಾರಿ ಈ ಥರ ಉದ್ದಕ್ಕೆ ಕಟ್ ಮಾಡಿದರೆ ಚೆನ್ನಾಗಿರ್ತದೆ. ನೋಡಲಿಕ್ಕೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರ್ತದೆ. 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಈಗ ಮೊಸರು ಹಾಕ್ಕೊಳ್ತಾ ಇದ್ದೇನೆ ನಾನು. 1/4 ಕಪ್ಪಿನಷ್ಟು ಮೊಸರು. ಇದು ಪುದೀನ ಸೊಪ್ಪು ಇದ್ದರೆ ಪುದೀನ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ಳಿಲ್ಲ, ಪುದೀನ ಇರಲಿಲ್ಲ, ಹಾಗಾಗಿ ಹಾಕ್ಕೊಳ್ಳಿಲ್ಲ. ಪುದೀನ ಇದ್ದರೆ ಹಾಕ್ಕೊಂಡ್ರೆ ಉಂಟಲ್ಲ ಫ್ಲೇವರ್ಸ್ ತುಂಬ ಚೆನ್ನಾಗಿರ್ತದೆ, ಇನ್ನೂ ಚೆನ್ನಾಗಿರ್ತದೆ. ಬಿರಿಯಾನಿ ಎಲ್ಲ ಮಾಡುವಾಗ ಪುದೀನ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ. ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನಾನು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೇನೆ. ತರಕಾರಿ ಎಲ್ಲ ಬೇಯಲಿಕ್ಕೆ ಉಂಟಲ್ಲ, ತುಂಬ ಹೊತ್ತೇನಿಲ್ಲ, ರಪ್ಪ ಬೇಯ್ತದೆ ಇದು. ಈಗ ಪನ್ನೀರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಬೋದು ಪನ್ನೀರ್, ಇಲ್ಲದಿದ್ದರೆ ತೊಂದರೆ ಏನಿಲ್ಲ. ಪನ್ನೀರ್ ಹಾಕಿದ ಮೇಲೆ ಉಂಟಲ್ಲ ತುಂಬ ಮಿಕ್ಸ್ ಮಾಡಬಾರ್ದು, ಪನ್ನೀರ್ ಹುಡಿ ಆಗ್ತದಲ್ಲ, ಅದಕ್ಕಾಗಿ.
ಸ್ವಲ್ಪ ಬೇಯಲಿ ಅಂತ ಹೇಳಿ ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಒಂದು 2 ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೇನೆ ನಾನು. ನೋಡಿ, ಬಾಸ್ಮತಿ ಅಕ್ಕಿ. ಇದೊಂದು ಅರ್ಧ ಗಂಟೆಗಳ ಕಾಲ ನೆಂದರೆ ಉಂಟಲ್ಲ, ತುಂಬ ಚೆನ್ನಾಗಿ ಉದುರಾಗಿ ಬರ್ತದೆ ಅನ್ನ. ಹಾಗೆ ನೆನೆಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ತರಕಾರಿ ಆಲ್ಮೋಸ್ಟ್ ಬೆಂದಿದೆ. ನೋಡಿ, ತರಕಾರಿ ಬೇಯಲಿಕ್ಕೆ ಏನು ತುಂಬ ಹೊತ್ತೇನಿಲ್ಲ. ನೋಡಿ, ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ನಾನು ಬೇಯಲಿಕ್ಕೆ. ನೀರು ಹಾಕೋದನ್ನು ತೋರಿಸಲಿಲ್ಲ ನಾನು, ಸ್ಕಿಪ್ ಆಗಿದೆ ಫ್ರೆಂಡ್ಸ್. ನೋಡಿ, ಗ್ರೇವಿ ರೆಡಿ ಆಗಿದೆ. ನೋಡಿ, ಸೂಪರಾಗಿ ಬಂದಿದೆ ನೋಡಿ ಗ್ರೇವಿ. ಈಗ ನಾವು ಇದು ರೈಸಿಗೆ ರೆಡಿ ಮಾಡುವ. ನೋಡಿ, ರೈಸಿಗೆ ನೀರು ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಎಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ಉಪ್ಪು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಯಾಕಂದರೆ ನಾವು ಅನ್ನ ಸೋಸಲಿಕ್ಕೆ ಉಂಟಲ್ಲ, ಆಗ ಉಪ್ಪು ಕಮ್ಮಿ ಆಗ್ತದೆ. ಮತ್ತು ಅದಕ್ಕಾಗಿ ಉಪ್ಪು ಸ್ವಲ್ಪ ಜಾಸ್ತಿ ಮೇಲೇ ಇರಬೇಕು. ಒಂದು ಲಿಂಬೆಹಣ್ಣು ಕೂಡ ಹಿಂಡ್ಕೊಂಡಿದ್ದೀನಿ, 1 ಲಿಂಬೆಹಣ್ಣು ತಗೊಂಡಿದ್ದೇನೆ ನಾನು. ನೋಡಿ, ನೆನೆಸಿದ ಅಕ್ಕಿ ಎಲ್ಲ ಸೋಸಿ ಇಟ್ಕೊಂಡಿದ್ದೇನೆ. ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಅಕ್ಕಿ ಹಾಕಲಿಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೇನೆ ಇದಕ್ಕೆ. ನೋಡಿ, ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ನೀರು ಸ್ವಲ್ಪ ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ, ಯಾಕಂದರೆ ನಾವು ಸೋಸಲಿಕ್ಕೆ ಅಲ್ವಾ, ಅದಕ್ಕಾಗಿ ನೀರು ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ನೋಡಿ, ಮುಚ್ಚಿಡ್ತಾ ಇದ್ದೇನೆ. ಚೆನ್ನಾಗಿ ಕುದಿಬೇಕು. ನೋಡಿ, ಕುದಿತಾ ಉಂಟು. ನೋಡಿ, ಇದು ಒಮ್ಮೆ ಕುದಿದ ಮೇಲೆ ಉಂಟಲ್ಲ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಅನ್ನ ಬೇಯಿಸಬೇಕು. ಇಲ್ಲದಿದ್ದರೆ ನಿಮಗೆ ಅಷ್ಟೊಂದು ಇದಾಗೋದಿಲ್ಲ. ಅನ್ನ ಫಾಸ್ಟಲ್ಲಿ ಇಟ್ಟು ಅನ್ನ ಮಾಡಬಾರ್ದು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಉಂಟಲ್ಲ ಅನ್ನ ಬೇಯಿಸಬೇಕು. 75% ಮಾತ್ರ ಬೇಯಿಸ್ತಾ ಇದ್ದೀನಿ ನಾನು, ಚೆನ್ನಾಗಿ ಬೇಯಿಸೋದಿಲ್ಲ. ಮತ್ತು ನಾವು ಹಾಗೆ ಇದಕ್ಕೆ ಮಸಾಲಕ್ಕೆ ಹಾಕಿದ ಮೇಲೆ ಉಂಟಲ್ಲ, ಹಾಗೆ ಬಂದಲ್ಲಿ ಬೇಯ್ತದೆ ಅದು. ನಿಮಗೆ ದಮ್ಮಿಗೆ ಬೇಕಾದರೆ ದಮ್ಮಿಗೆ ಕೂಡ ಇಟ್ಟು ಬೇಯಿಸ್ಬೋದು. ನೋಡಿ, ಈಗ ಇದರ ಮೇಲೆ ನೋಡಿ ಮಸಾಲ ಮಾಡಿ ಇಟ್ಟಿದ್ದೇನಲ್ಲ, ಇದರ ಮೇಲೆ ಅನ್ನ ಹಾಕ್ಕೊಳ್ತಾ ಇದ್ದೇನೆ ನಾನು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಬಿರಿಯಾನಿ, ವೆಜ್ ಬಿರಿಯಾನಿ ತುಂಬ ಚೆನ್ನಾಗಿರ್ತದೆ. ತುಂಬ ಸಿಂಪಲಲ್ಲಿ ನಿಮಗೆ ಮನೆಯಲ್ಲಿ ಮಾಡ್ಬೋದು, ತುಂಬ ಸುಲಭ ಕೂಡ ಮಾಡೋದು. ನೋಡಿ, ತರಕಾರಿ ಎಲ್ಲ ಉಂಟಲ್ಲ, ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಆಗುವಂತಹ ತರಕಾರಿ ಯಾವುದು ಬೇಕಿದ್ರೂ ಹಾಕ್ಕೊಳ್ಬೋದು. ಕಾಲಿಫ್ಲವರ್ ಇದ್ದರೆ ಕಾಲಿಫ್ಲವರ್, ಮಶ್ರೂಮು ಎಲ್ಲ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ ಬಿರಿಯಾನಿ, ವೆಜ್ ಬಿರಿಯಾನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಪನ್ನೀರೆಲ್ಲ ಇದ್ದರೆ ತುಂಬ ಇಷ್ಟಪಡ್ತಾರಲ್ಲ ಮಕ್ಕಳು, ಈ ಮಶ್ರೂಮು ಎಲ್ಲ ಹಾಕಿದರೆ. ನೋಡಿ, ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪುದೀನ ಸೊಪ್ಪು ಇದ್ದರೆ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ನೋಡಿ, ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೇನೆ. ಅದರ ಮೇಲೆ ಸ್ವಲ್ಪ ನಾನು ಮೊದಲು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಮಾಡಿಕೊಂಡೆಲ್ಲ ಅದೇ ಗರಂ ಮಸಾಲ ಹಾಕ್ಕೊಂಡು ಮುಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಸ್ಟೀಮಲ್ಲೇ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ, ಲೋ ಫ್ಲೇಮಲ್ಲಿ. ನಾನು ದಮ್ಮೇನು ಮಾಡಿಕೊಳ್ಳಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷಗಳ ಕಾಲ ಬೇಯಿಸಿದ್ದೇನೆ. ನೋಡಿ, ಸ್ಟೀಮಲ್ಲಿ ಲೋ ಫ್ಲೇಮಲ್ಲಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ದಮ್ಮೇನು ಮಾಡಿಕೊಳ್ಳಿಲ್ಲ ನಾನು.